ಸೊ ವಿರೇಚನ ಅಂದ್ರೆ ಏನು? ಆಕ್ಚುಲಿ ಪಂಚಕರ್ಮ ಅನ್ನೋದು ವಮನ, ವಿರೇಚನ, ಬಸ್ತಿ, ರಕ್ತ ಮೋಕ್ಷಣ ಅಂತ 5 ಪ್ರೊಸೀಜರ್ಸ್ ಇದೆ. ಇನ್ನು ಸ್ವಲ್ಪ ಎಲ್ಲರಿಗೂ ಮೈಂಡ್ ಇದೆ ಡಿಟಾಕ್ಸ್ ಮಾಡ್ಬೇಕು ಬಾಡಿನ, ಸೊ ಎಲ್ಲರೂ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇಷ್ಟು ದಿನ ನನ್ನ ಚಾನಲಲ್ಲಿ ನೀವು ಟ್ರಾವೆಲ್ ವಿಡಿಯೋಸ್ ನೋಡಿರ್ಬೋದು, ಡೈಲಿ ವ್ಲಾಗ್ಸ್ ಅದರೆಲ್ಲ ನೋಡಿರ್ಬೋದು. ಬಟ್ ಇವತ್ತು ನಾನು ಮಾಡೋಕೆ ಹೋಗ್ತಾ ಇರೋ ವಿಡಿಯೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಇವತ್ತಿನ ವಿಡಿಯೋ ಏನಂತಂದರೆ, ಸೊ ನಾನು ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಸೊ ಅದೇನು, ಆಮೇಲೆ ಯಾಕೆ ಮಾಡಿಸ್ಕೊತಾರೆ, ಸೊ ಅದು ಕಂಪ್ಲೀಟ್ ಪ್ರೊಸೀಜರ್ ಹೇಗಿರುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ಒಂದೇ ಹೇಳಬೇಕು, ಕಂಪಲ್ಸರಿ ಇದನ್ನೆಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಡಿಸ್ಕೋಬೇಕು. ಸೊ ನಾನು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸೊ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅದೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕೇಳಿ ನಾನು ಮಾಡಿಸ್ಕೊತಾ ಇರೋದು. ಸೊ ಮನೇಲೇ ಇದು ಟ್ರೈ ಮಾಡೋದಲ್ಲ ಪ್ರೊಸೀಜರ್. ಇದು ಜಸ್ಟ್ ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇರೋದು ಈ ವಿಡಿಯೋನ. ಸೊ ಏನು ಮಾಡಿಸ್ಕೊತಾ ಇದ್ದೀನಿ ಅಂತಂದರೆ, ಏನು ಪ್ರೊಸೀಜರ್, ಏನು ಅದು ಟ್ರೀಟ್ಮೆಂಟ್ ಅಂದರೆ, ನಾನು ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದೀನಿ. ಸೊ ಆಯುರ್ವೇದಿಕ್ ಯಾವ ಟ್ರೀಟ್ಮೆಂಟ್ ಅದು ಅಂತಂದರೆ, ಪಂಚಕರ್ಮದಲ್ಲಿ ಒಂದಾದ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದೀನಿ. ಸೊ ವಿರೇಚನ ಅಂದರೆ ಏನು? ಸೊ ವಿರೇಚನ ಅಂದರೆ ನಮ್ಮ ಬಾಡಿಯಲ್ಲಿರುವ ಬ್ಯಾಡ್ ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ ಅದನ್ನು ವಿರೇಚನ ಅಂತ ಹೇಳ್ತಾರೆ. ಸೊ ಅದು ಒಂದು ಆಯುರ್ವೇದಿಕ್ ವರ್ಡ್, ಆಯಿತಾ. ಸೊ ಅಂದರೆ ವಿರೇಚನದಲ್ಲಿ ಹೇಗಿರುತ್ತೆ ಪ್ರೊಸೀಜರ್, ಏನು ಅದು ಅಂತಂದರೆ, ಸೊ ನಿಮಗೆ ಒಂದು ಮೆಡಿಸನ್ ಕೊಡ್ತಾರೆ. ಸೊ ಆ ಮೆಡಿಸನ್ ತಿಂದ ಮೇಲೆ ನಮಗೆ ಮೋಷನ್ ಆಗುತ್ತೆ. 15 to 20 ಟೈಮ್ಸ್, ಇಲ್ಲಾಂದರೆ 20 to 30 ಟೈಮ್ಸ್ ಮೋಷನ್ ಆಗುತ್ತೆ ಅಂತೆ. ಸೊ ನಮ್ಮ ಬಾಡಿಯಲ್ಲಿರುವ ಬ್ಯಾಡ್ ಟಾಕ್ಸಿನ್ಸ್ ಆ ಥರ ರಿಮೂವ್ ಆಗುತ್ತೆ, ಮೋಷನ್ ಥ್ರೂ ರಿಮೂವ್ ಆಗುತ್ತೆ. ಹೇಳಬೇಕು ಅಂದರೆ ಮೋಷನ್ ಥ್ರೂ ರಿಮೂವ್ ಆಗುತ್ತೆ. ಅದು ಒಂದು ಪ್ರೊಸೀಜರ್. ಓಕೆ, ಒಂದೇ ದಿನಕ್ಕೆ ಹೋಗಿ ವಿರೇಚನ ಮಾಡಿಸ್ಕೊಂಬಂದ್ಬಿಡ್ಬೋದಾ? ಒಂದೇ ದಿನ ನಾನು ಇವತ್ತು ಹೋಗಿ ನಾನು ಅದು ಮೆಡಿಸನ್ಸ್ ತೊಗೊಂಡು ಮೋಷನ್ ಆದರೆ ಮುಗೀತಾ? ಇಲ್ಲ. ಸೊ ಡೈರೆಕ್ಟ್ ಒಂದೇ ದಿನ ಅದು ಪ್ರೊಸೀಜರ್ ಅಲ್ಲ ಇದು. ಅದಕ್ಕಿಂತ ಮುಂಚೆ ಸಮ್ ಪ್ರೊಸೀಜರ್ ಇರುತ್ತೆ. ಇವಾಗ ಕಂಪ್ಲೀಟ್ ವಿರೇಚನ ಪ್ರೊಸೀಜರ್ ಹೇಳ್ತೀನಿ. ಸೊ ಡೈರೆಕ್ಟ್ ಅವಾಗ ಹೇಳ್ದಂಗೆ ನೀವು ಒಂದೇ ದಿನಕ್ಕೆ ಹೋಗಿ ಮೆಡಿಸಿನ್ ತೊಗೊಂಡು ಮೋಷನ್ ಆ ಥರ ಅಲ್ಲ ಪ್ರೊಸೀಜರ್ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತೆ ಇದರಲ್ಲಿ. ಸೊ ಫಸ್ಟ್ ಸ್ಟೆಪ್ ಬಂದು ಸ್ನೇಹಪಾನ ಅಂತ. ಸ್ನೇಹಪಾನ ಅಂದ್ರೆ ಏನು? ಸೊ ನಿಮಗೆ ಇದನ್ನ 3 days ಸಜೆಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ 5 days ಸಜೆಸ್ಟ್ ಮಾಡ್ತಾರೆ. ಅದು ಡಾಕ್ಟರ್ ಮೇಲೆ ಡಿಪೆಂಡ್. ಸೊ ನಿಮ್ಮನ್ನ ನೋಡಿ ಅವ್ರು 3 days ಹೇಳ್ಬೋದು, 5 days. ಸೊ ಅದು ಸ್ನೇಹಪಾನ ಅಂತ ಇರುತ್ತೆ. ಅದಾದ್ಮೇಲೆ ವಿಶ್ರಾಂತಿ ಕಾಲ, ರೆಸ್ಟಿಂಗ್ ಪೀರಿಯಡ್ ಅಂತೆ. ಸೊ ಅದು 3 days ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವಿರೇಚನ. ಸೊ ಆಯ್ತಾ, ಇಷ್ಟು ಇರುತ್ತೆ. ಸೊ ಸ್ನೇಹಪಾನ ಅಂದ್ರೇನು? ಸೊ ನನಗೆ ಇವಾಗ 5 days ಹೇಳಿದ್ದು. ಸೊ ಸ್ನೇಹಪಾನದಲ್ಲಿ ಫಸ್ಟ್ ಡೇ ಇವತ್ತೇ ನಾನು ಹೋಗಿ ಅದನ್ನ ಪ್ರೊಸೀಜರ್ ಮುಗಿಸ್ಕೊಂಬಂದೆ. ಅದಕ್ಕೋಸ್ಕರ ಇವತ್ತೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಪಾನ ಅಂದ್ರೆ ಏನು ಅಂತಂದರೆ, ಸೊ ನಿಮಗೆ ಬೆಳಗ್ಗೆ ಹಿಂಗೆ ತುಪ್ಪ ಕೊಡ್ತಾರೆ. ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಕುಡಿಬೇಕು. ಇದು ಹೇಗಿರುತ್ತೆ ಅಂದರೆ, ಫಸ್ಟ್ ಇವತ್ತು 30 ml, ನೆಕ್ಸ್ಟ್ 60 ml. ಇಲ್ಲಿ ಪ್ರೊಸೀಜರ್ ಬರ್ದು ಕೊಟ್ಟಿದ್ದು ನಿಮ್ಗೆ ಹೇಳ್ತೀನಿ. ಸೊ ನನಗೆ ಬರ್ದು ಕೊಟ್ಟಿದ್ದು ಫಸ್ಟ್ 30 ml, ಸೊ ಸೆಕೆಂಡ್ ಡೇ 60 ml, ನೆಕ್ಸ್ಟ್ ಥರ್ಡ್ ಡೇ 90 ml, ಫೋರ್ತ್ ಡೇ 120, 160. ಸೊ ನಿಮಗೆ 3 days ಹೇಳಿದ್ರೆ, ಸೊ ಅದ್ರ ಮೇಲೆ ಡೋಸ್ ನಿಮಗೆ ಅದರ 3 days ಆ ಥರ ಕೊಡ್ತಾರೆ. ಸೊ ನನಗೆ 5 days ಹೇಳಿದ್ರೆ 5 days ಇರೋದ್ರಿಂದ ಸೊ ಈ ಥರ ನನಗೆ ಇದೆ. ಸೊ ಹಾಗೆ ಮನೇಲಿ ನಾರ್ಮಲ್ ತುಪ್ಪ ಸಿಗುತ್ತಲ್ಲ, ಅದು ಅಲ್ಲ ತುಪ್ಪ. ಸೊ ಇದೇ ಒಂದು, ಸೊ ಮೇ ಬಿ ಮೆಡಿಸನ್ ಇರೋ ತುಪ್ಪ ಅನಿಸುತ್ತೆ ಇದು. ಸೊ ಇದನ್ನು ನಮಗೆ ಬಿಸಿ ಮಾಡಿ ಉಗುರು ಬೆಚ್ಚಗೆ ಮಾಡಿ ಕುಡಿಸ್ತಾರೆ, ಆಯಿತಾ. ಸೊ ಹಾಗೆ ಇದು ತುಪ್ಪ ಕುಡಿದ್ಮೇಲೆ ನೆಕ್ಸ್ಟ್ ನಾವೆಲ್ಲ ಊಟ ಮಾಡ್ಬೋದಾ? ಇಲ್ಲ. ಸೊ ಕಂಪ್ಲೀಟ್ ಫುಡ್ ರೆಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ ಇದರಲ್ಲಿ. ಹಾಗೆ ವಿರೇಚನದಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಸೊ ಯಾಕೆ ಮಾಡಿಸ್ಕೋಬೇಕು ಇದು ಅಂತಂದರೆ, ಸೊ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್. ಸೊ ನೀವು ವೆಯ್ಟ್ ರೆಡ್ಯೂಸ್ ಆಗ್ಬೋದು ಇದರಿಂದ. ಆಮೇಲೆ ಇನ್ನೊಂದು ಅವಾಗ ಹೇಳ್ದಂಗೆ ಬಾಡಿಯಲ್ಲಿರುವ ಬ್ಯಾಡ್ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತಂದರೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಇದನ್ನ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಈ ಥರ ತುಂಬ ಪ್ರೊಸೀಜರ್ ಇರುತ್ತೆ, ಆಯಿತಾ. ಸೊ ಇದು ಮಾಡಿಸ್ಕೋಬೋದು. ಆಮೇಲೆ ನಿಮಗೆ ಇದು ನಾನು ಯಾಕೆ ಮಾಡಿಸ್ಕೊತಾ ಇದ್ದೀನಿ, ನನಗೆ ಯಾರು ಹೇಳಿದ್ರು ಇದನ್ನು ಅಂತಂದ್ರೆ, ನನ್ನ ಕಸಿನ್ ಒಬ್ಬರು ಡಾಕ್ಟರ್ ಇದ್ದಾಳೆ. ಸೊ ಅವಳು ನನಗೆ ಸಜೆಸ್ಟ್ ಮಾಡಿದ್ದು, ಅಕ್ಕ ಒಂದ್ಸಲ ನೀನು ಇದನ್ನು ಪ್ರೊಸೀಜರ್ ಮಾಡಿಸ್ಕೊ, ಒಳ್ಳೆಯದು ಅಂತ. ಸೊ ಅದಕ್ಕೋಸ್ಕರ ನಾನು ಮಾಡಿಸ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಡಾಕ್ಟರ್ ಅಲ್ಲ. ಸೊ ನನಗೆ ಎಷ್ಟು ಗೊತ್ತು ಅದರ ನಾನು ಡಾಕ್ಟರ್ ಹತ್ರ ಹೋದಾಗ ಅವ್ರು ನನಗೆ ಏನು ಹೇಳಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಅವಳೇನಾದ್ರು ಸಂಜೆ ಬಂದರೆ, ಸೊ ಅವ್ಳು ಫ್ರೀ ಇದ್ದರೆ
ಸೊ ಅವಳ ಜೊತೆ ನಿಮಗೆ ಏನೋ ಕೂಡಿಸಿ ಕೇಳ್ತೀನಿ, ಸೊ ಯಾಕೆ ಏನು ಮಾಡಿಸ್ಕೋಬೇಕು ಅಂತ. ಸೊ ನೋಡೋಣ, ಅವಳು ಶೇರ್ ಮಾಡಿದ್ರೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಅದೆಲ್ಲ. ಇವತ್ತು ಸ್ನೇಹಪಾನದು ಫಸ್ಟ್ ಡೇ ಆಗಿತ್ತು. ತುಪ್ಪ ಕುಡ್ಕೊಂಡು ಮನೆಗೆ ಬಂದೆ. ಸೊ ಇವತ್ತು ಅವ್ರು ನಂಗೆ ಏನು ಹೇಳಿ ಕಳಿಸಿದ್ರು ಅಂತಂದರೆ, ಕಂಪಲ್ಸರಿ ಕಿವಿಯಲ್ಲಿ ಕಾಟನ್ ಇಟ್ಕೋಬೇಕು. ಸೊ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಜಸ್ಟ್ ರಿಮೂವ್ ಮಾಡಿದೆ ಅಷ್ಟೇ. ಕಿವಿಯಲ್ಲಿ ಕಾಟನ್ ಇಟ್ಕೋಬೇಕು, ಬೆಚ್ಚಗೆ ಈ ಥರ ಸ್ವೆಟ್ರ್ ಹಾಕ್ಕೋಬೇಕು, ಆಮೇಲೆ ತಣ್ಣೀರು ಮುಟ್ಟಂಗಿಲ್ಲ. ಸೊ ನಾವೇನಾದ್ರು ಫೇಸ್ ವಾಶ್ ಮಾಡಿದ್ರೂ ಏನು ಬಿಸಿನೀರಲ್ಲೇ ಫೇಸ್ ವಾಶ್ ಮಾಡ್ಕೋಬೇಕು. ಆಮೇಲೆ ನೀರು, ಕಾಫಿ ಟೀ ಬಿಡಿ, ನೀರು ತಣ್ಣೀರು ಕುಡಿಯೋಂಗಿಲ್ಲ. ಸೊ ನೀರು ಕುಡಿಬೇಕು ಅನಿಸಿದ್ರೆ 20 ml ಆ ಥರ ಉಗುರು ಬೆಚ್ಚನ ನೀರನ್ನ ಸ್ವಲ್ಪ ಸ್ವಲ್ಪ ಕುಡಿತಾ ಇರಬೇಕು. ಆಮೇಲೆ ಬೆಳಗ್ಗೆ ನಾನು 7 o'clock ಅಲ್ವಾ ನಾನು ತುಪ್ಪ ಕುಡಿದು ಬಂದಿದ್ದು. ಸೊ ಇವಾಗ ಅರೌಂಡ್ ಅಂದರೆ 12-1 ಆ ಥರ ನಮಗೆ ಫಸ್ಟು ಡೇಗೆ ಬರುತ್ತಂತೆ. ಬೋಬ್ ಅಂತ ಬರುತ್ತಲ್ಲ, ಆ ಥರ ಡೇಗೆ ಬರುತ್ತೆ. ಫಸ್ಟ್ ಡೇಗೆ ಬಂದಾಗ ಫಸ್ಟು ತುಪ್ಪದ ಸ್ಮೆಲ್ ಬರುತ್ತೆ. ಆಮೇಲೆ ಇನ್ನೊಂದು ಸಲ ನೆಕ್ಸ್ಟ್ ಅಂದರೆ 1 o'clock 2 o'clock ಆ ಥರ ಡೇಗೆ ಬಂದಾಗ ತುಪ್ಪದ ಸ್ಮೆಲ್ ಬರಬಾರ್ದಂತೆ. ಸೊ ತುಪ್ಪದ ಸ್ಮೆಲ್ ಬಂದಿಲ್ಲ ಅಂತಂದರೆ ಆವಾಗ ಲೈಟಾಗಿ ಗಂಜಿ ಕುಡಿಬೋದು, ಲೈಟಾಗಿ ಅಕ್ಕಿ ಗಂಜಿ ಅಷ್ಟೇ, ಅದು ಕುಡಿಬೋದಂತ. ಅದು ವಿತೌಟ್ ಸಾಲ್ಟ್, ಜಾಸ್ತಿ ಸಾಲ್ಟ್ ಹಾಕೋಂಗಿಲ್ಲ. ಆಮೇಲೆ ನೈಟು ಟೈಮಲ್ಲಿ ಬೇಗ ಊಟ ಮಾಡಬೇಕು. ಸೊ ನೈಟ್ ಟೈಮಲ್ಲಿ ಇದು ಅನ್ನ ಮತ್ತು ರಸಮ್, ಟೊಮೊಟೊ ರಸಮ್ ಅಷ್ಟೇ, ಬೇರೆ ರಸಮ್ ಅಲ್ಲ. ಅನ್ನ, ಟೊಮೊಟೊ ರಸಮ್. ಮತ್ತು ಟೊಮೊಟೊ ರಸಮಲ್ಲಿ ಇದು ಅರಿಶಿನ ಯೂಸ್ ಮಾಡೋಂಗಿಲ್ಲ, ಖಾರದ ಪುಡಿ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಪೆಪ್ಪರ್ ಆ ಥರ ಅಷ್ಟೇ ಯೂಸ್ ಮಾಡ್ಬೋದು. ಮತ್ತಿನ್ನು ಏನು ಹೇಳಿದ್ರು, ಮಧ್ಯಾಹ್ನ ನಿದ್ದೆ ಮಾಡೋಂಗಿಲ್ಲ, ಮೇನು ಮಧ್ಯಾಹ್ನ ಮಲ್ಕೊಳಂಗೂ ಇಲ್ಲ ಅಂತೆ, ಜಸ್ಟ್ ಕುತ್ಕೊಂಡು ಕೂಡ್ಬೋದು ಅಷ್ಟೇ, ನ್ಯಾಪ್ ಮಾಡೋಂಗಿಲ್ಲ. ಆಮೇಲೆ ಮನೇಲಿ ಕೆಲಸ ಮಾಡೋಂಗಿಲ್ಲ, ತಣ್ಣೀರು ಆ ಥರದ್ದು ಏನೂ ಮುಟ್ಟೋಂಗಿಲ್ಲ. ಸೊ ಜಸ್ಟ್ ರೆಸ್ಟ್ ಡೇ, ರಿಲ್ಯಾಕ್ಸಿಂಗ್ ಡೇ. ಸೊ ಈ ಥರ ಇರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಸೊ ಇನ್ನು ನೆಕ್ಸ್ಟ್ 5 daysನೂ ಇದೇ ಥರ. ಇವಾಗ ನೋಡ್ಬೋದು ಟೈಮ್ ಅರೌಂಡ್ 2 o'clock ಆಗಿದೆ. ಸ್ವಲ್ಪ ಗಂಜಿ ಕುಡಿತಾ ಇದ್ದೀನಿ. ಇದು ಬಂದು ಸ್ನೇಹಪಾನದು ಸೆಕೆಂಡ್ ಡೇ. ಸೊ ಡಾಕ್ಟರ್ಸ್ ಎಲ್ಲ ಇಲ್ಲೇ ಬಂದು ಕುಡಿಬೇಕು ಅಂತ ಸಜೆಸ್ಟ್ ಮಾಡ್ತಾರೆ, ಯಾಕಂದರೆ ಅವ್ರು ಕರೆಕ್ಟಾಗಿ ಎಷ್ಟು ml ಕುಡಿಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕು. ತಣ್ಣಗೈತಿಲ್ಲ, ಗಟ್ಟು ಹೋಯ್ತು. ನನಗೆ ಸ್ವಲ್ಪ ಕುಡಿಯೋಕ್ಕೆ ತುಂಬಾ ಕಷ್ಟ ಆಯಿತು. ಫಸ್ಟೇ ಏನೂ ಅನಿಸಿದ್ದಿಲ್ಲ, ಫಸ್ಟೇ ಸ್ವಲ್ಪ ಕ್ವಾಂಟಿಟಿ 30 ml ಅಷ್ಟೇ ಇತ್ತಲ್ಲ. ಸೊ ಹಾಗೆ ಅಲ್ಲಿ ಬೇರೆಯವರೆಲ್ಲ ಬಂದಿರ್ತಾರಲ್ಲ, ಹಾಗೆ ಹಿಂಗೆ ಒಂದೇ ಟೈಮಲ್ಲಿ ಎತ್ತಕ್ಕೊಂತ ಇದ್ರು. ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು ಕುಡಿಯೋಕ್ಕೆ. ಇವತ್ತು ಡೇ 2 ಆಫ್ ಸ್ನೇಹಪಾನ ತೊಗೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಡೇ ಏನೂ ಅನಿಸಿಲ್ಲ, ಸೆಕೆಂಡ್ ಡೇ ಕುಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನಿನ್ನೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇತ್ತು, ಇವತ್ತು ಜಾಸ್ತಿ ಇತ್ತಲ್ಲ, ಸ್ವಲ್ಪ ಇದಾಯಿತು. ಇಲ್ಲಿ ನಮ್ಮ ಹಸ್ಬೆಂಡ್ ನನಗೋಸ್ಕರ ಸ್ಪೆಷಲ್ ರಸಮ್ ಮಾಡ್ತಾ ಇದ್ದಾರೆ, ಖಾರ ಹಾಕ್ಲಾರ್ದಂಗೆ. ಏನು ಹಾಕಿ ಮಾಡ್ತಾ ಇದೀಯಮ್ಮ? ಬರೀ ಖಾರ ಉಣಂಗಿಲ್ಲ, ಅರಿಶಿನ ಉಣಂಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಹಾಕಿ ರಸಮ್ ಮಾಡಿಕೊಡ್ತಿದ್ದಾರೆ. ಹುಂಚಿನ ರಸ ಇಲ್ಲ, ಏನಿಲ್ಲ, ಜಸ್ಟ್ ಪ್ಲೇನ್ ನಾರ್ಮಲ್ ರಸಮ್. ನೈಟ್ ಡಿನ್ನರ್ಗೆ ಅನ್ನ, ತಿಳಿ ರಸಮ್ ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ದಾರೆ, ತುಂಬ ಟೇಸ್ಟಿಯಾಗಿದೆ. ಸೊ ಇವಾಗ ನೀವು ನೋಡ್ತಾ ಇರೋದು ಲಾಸ್ಟ್ ಡೇ, 5th ಡೇ ಅನಿಸುತ್ತೆ. ಸೊ 5th ಡೇ ಅಂತೂ ನನಗೆ ತುಂಬಾ ಕಷ್ಟ ಆಯಿತು ತುಪ್ಪ ಕುಡಿಯೋಕ್ಕೆ. ಸೊ ಫುಲ್ ಜಾಸ್ತಿ ಕ್ವಾಂಟಿಟಿ ಇತ್ತು, ಹಾಗೆ ಅದು ಹೋಗ್ತಾನೆ ಇದ್ದಿಲ್ಲ, ಗೊತ್ತಿಲ್ಲ ಸ್ಮೆಲ್ಗೂ ಅದೇನು ಹೋಗ್ತಾ ಇದ್ದಿಲ್ಲ. ನನ್ನ ಹಸ್ಬೆಂಡ್ ನೋಡ್ಬೋದು, ಪಾಪ ತುಂಬಾ ಹೆಲ್ಪ್ ಮಾಡಿದ್ರು. ಹಾಗೆ ನನಗೆ ಇಲ್ಲಿ ಒಂದು ಟೈಮ್ ವಾಮಿಟ್ ಕೂಡ ಆಗ್ಬಿಡ್ತು. ಬಟ್ ವಾಮಿಟ್ ಆದರೂ ಕೂಡ ಬಿಡ್ಡಿಲ್ಲ ಅವರು. ಸೊ ಇನ್ನೊಂದು ಸ್ವಲ್ಪ ತಂದು ಹಾಕ್ತೀನಿ ಅಂತಂದರು. ಸೊ ಅದು ಭಯಕ್ಕೆ ಬೇಗ ಕುಡಿದ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ, ನಾನು ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ಅದು ವಿರೇಚನ ಅಂತ ಹೇಳಿ. ಸೊ ವಿರೇಚನ ಅಂದ್ರೆ ಏನು ಅಂತ ಬೇಸಿಕ್ ಆಗಿ ನನಗೇನು ಗೊತ್ತು ಅದೆಲ್ಲ ಹೇಳಿದ್ದೆ. ಹಾಗೆ ಸ್ನೇಹಪಾನದು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇಸ್ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಇವತ್ತು ಬಂದು 5th ಡೇ. ಹಾಗೆ ಅಂದರೆ ಫಸ್ಟ್ 2 days ಏನೂ ಅನಿಸಿಲ್ಲ, ಯಾಕಂದರೆ ಸ್ಮಾಲ್ ಕ್ವಾಂಟಿಟಿ ಇತ್ತಲ್ಲ, 30 ml ಇತ್ತು. ಫಸ್ಟ್ ಡೇ ಏನು ಅನಿಸಿಲ್ಲ, ಸೆಕೆಂಡ್ ಸ್ವಲ್ಪ ಇದಾಯಿತು. ಸೊ ಇವತ್ತಂತೂ ಸೀರಿಯಸ್ಲಿ ಆಗಲೇ ಇಲ್ಲ, ಅಂದರೆ ಸ್ವಲ್ಪ ವಾಮಿಟ್ ಆಯಿತು. ಮತ್ತೆ ಆದರೆ ಅವ್ರು ಬಿಡಲಿಲ್ಲ, ಕಂಪಲ್ಸರಿ ಕುಡಿಬೇಕು ಅಂತೇಳಿ ಕುಡಿಸಿದ್ರು. ಸ್ವಲ್ಪ ಜನ ಹಾಗೆ ಅಲ್ಲಿ ಬಂದಿರ್ತಾರಲ್ಲ, ಸ್ವಲ್ಪ ಜನ ಆರಾಮಾಗಿ ಕುಡಿದ್ರು, ಅಂದರೆ ಬಂದು ಒಂದು 10 minutesಗೆ ಕುಡಿದ್ರು. ಬಟ್ ನಾನು ಒಂದು half an hour to 45 minutes ತೊಗೊಂಡಿದ್ದೀನಿ ಅನ್ಸುತ್ತೆ ಕುಡಿಯೋಕ್ಕೆ. ಸೊ ಅಲ್ಲಿ ಇದ್ದವರೆಲ್ಲ ಮೂಗು ಮುಡಿಟ್ಕೊಂಡು ಕುಡಿ, ಅದು ಇದು ಅಂತೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ರು. ಹಾಗೆ ನನ್ನ ಹಸ್ಬೆಂಡ್ ನಿಜ ತುಂಬ ಸಪೋರ್ಟ್ ಮಾಡಿದ್ರು, ಅವರೆಲ್ಲ ಈ ಥರ ಎಲ್ಲ ಮಸಾಜ್ ಮಾಡಿ ಅದೆಲ್ಲ ಇದು ಮಾಡಿದ್ರು. ಸೊ ಫೈನಲಿ ಸ್ನೇಹಪಾನದು ಇವತ್ತು ಕಂಪ್ಲೀಟ್ ಆಯಿತು. ನಾಳೆಯಿಂದ ಇದು ಮಸಾಜ್ ಇರುತ್ತೆ, 3 days ಮಸಾಜ್ ಇರುತ್ತೆ, ಅದಾದಮೇಲೆ ವಿರೇಚನ ಇರುತ್ತೆ.
ಹಾಗೆ ನಿಮ್ಗೆ ಹೇಳಿದ್ದೆ ನನ್ನ ಕಸಿನ್ ಶೀಸ್ ಅ ಡಾಕ್ಟರ್ ಅಂತ ಹೇಳಿ, ಆಕಿನೂ ಇವತ್ತು ಮನೆಗೆ ಬಂದಿದ್ದಾಳೆ. ಸೊ ಅವಳ ಹತ್ರ ಕಂಪ್ಲೀಟ್ ಆಗಿ ಕೇಳೋಣ ವಿರೇಚನ ಅಂದ್ರೆ ಏನು, ಯಾಕೆ ಮಾಡಿಸ್ಕೋಬೇಕು ಅಂತ ಎಲ್ಲ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಪ್ರಿಯಾಂಕಾ, ಪ್ಲೀಸ್ ಕಮ್. So she is my cousin, Dr. Priyanka. Hi. Hello. Welcome to my channel. So she is a doctor. ನನಗೆ ಬೇಸಿಕ್ಸ್ ಏನು ಗೊತ್ತು ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ, ವಿರೇಚನ ಅಂತಂದ್ರೆ ಏನು, ಯಾಕೆ ಮಾಡಿಸ್ಕೊಂತೀವಿ ಅಂತ. ಸೊ ನನಗೇನು ಗೊತ್ತು, ನೀವೇನು ಹೇಳಿದ್ರಿ ಅದನ್ನ ನಾನು ಜಸ್ಟ್ ಹೇಳಿದ್ದೀನಿ. ಬಟ್ ಆಸ್ ಅ ಡಾಕ್ಟರ್ ನೀವೇನು ಹೇಳ್ತೀರಾ, ವಿರೇಚನ ಅಂದ್ರೆ ಏನು? ವಿರೇಚನ ಅಂದ್ರೆ ಬೇಸಿಕಲಿ ಎಲ್ಲರಿಗೂ ಗೊತ್ತಿರೋಂಗೆ ಇಟ್ ಇಸ್ ಅ ಪರ್ಗೇಷನ್. ಪರ್ಗೇಷನ್ ಅಂದ್ರೆ ನಾರ್ಮಲ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮೋಷನ್ಸ್ ನ ಮಾಡಿಸೋದು. ಸೊ ಮಾಡಿಸೋದು ಅಂತ ಹೇಳ್ತಿದ್ದೀನಿ, ದಟ್ ಮೀನ್ಸ್ ಇಟ್ ಈಸ್ ಕಂಟ್ರೋಲ್ಡ್. ಸೊ ಇಟ್ ಈಸ್ ಡನ್ ಅಂಡರ್ ದಿ ಗೈಡೆನ್ಸ್ ಆಫ್ ಅ ಡಾಕ್ಟರ್. ಸೊ ಕಂಟ್ರೋಲ್ಡ್ ವೇ ಆಫ್ ಗಿವಿಂಗ್ ಪರ್ಗೇಷನ್ಸ್ ಈಸ್ ಕಾಲ್ಡ್ ಆಸ್ ವಿರೇಚನ. ಟು ಗಿವ್ ಅ ಬ್ರೀಫ್ ಟು ಲೋಕಲ್ ಪೀಪಲ್ ಅಂದ್ರೆ ಇಷ್ಟು ಹೇಳ್ಬೋದು. ಓಕೆ, ವಿರೇಚನ ಯಾಕೆ ಮಾಡಿಸ್ಕೋಬೇಕು? ವಿರೇಚನ ಎಲ್ಲರೂ ಮಾಡಿಸ್ಕೋಬೋದಾ? ಇನ್ ಜನರಲ್ ಆಗಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಾ, ಏನಾದ್ರು ಸ್ಪೆಸಿಫಿಕ್ ಏನಾದ್ರು ಇದ್ದವ್ರಿಗೆ ಹಂಗೆ ಸಜೆಸ್ಟ್ ಮಾಡ್ತೀರಾ, ಯಾಕೆ ಮಾಡಿಸ್ಕೋಬೇಕು ಇನ್ ಜನರಲ್ ಆಗಿ ಅಂತ? ಇವಾಗಿಂದ ಮಾಡರ್ನ್ ಟೆಕ್ನಾಲಜಿ ಎಲ್ಲ ನೋಡೋದಾದ್ರೆ ಸ್ವಲ್ಪ ಎಲ್ಲರಿಗೂ ಮೈಂಡ್ ಇದೆ ಡಿಟಾಕ್ಸ್ ಮಾಡಬೇಕು ಬಾಡಿನ. ಸೊ ಎಲ್ಲರೂ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತಾರೆ, ಡಿಟಾಕ್ಸ್ ಅಂತ ಸ್ಯಾಲೆಡ್ಸ್ ಅದೆಲ್ಲ ತಿಂತಾರೆ, ಡಯಟ್ ಅಂತೆಲ್ಲ ಫಾಲೋ ಮಾಡ್ತಾರೆ. ಸೊ ಅದಕ್ಕಿಂತ ಬೆಸ್ಟ್ ಆಗಿ ಡಿಟಾಕ್ಸ್ ಅಂದ್ರೆ ನಮ್ಗೆ ಹಿಂದೆನೆ ಒಂದು 5,000-6,000 ವರ್ಷದ ಹಿಂದೆನೆ ಆಚಾರ್ಯಸ್ ಹೇಳಿರೋದು ಈ ಪಂಚಕರ್ಮ ಥೆರಪೀಸ್ ಅಂತ ಹೇಳ್ತಾರೆ. ಸೊ ಅದು ಇವಾಗ ಫ್ಯಾಷನ್ ಆಗಿ ಡಿಟಾಕ್ಸ್ ಥೆರಪೀಸ್ ಅಂತ ಜನರಲ್ಲಿ ಗುರುತಿಸ್ಕೊಳ್ತಿರೋದು. ಸೊ ವಿರೇಚನ ಇಸ್ ಒನ್ ಅಮಂಗ್ ದಮ್. ಇಟ್ ಈಸ್ ಒನ್ ಆಫ್ ದಿ ಪಂಚಕರ್ಮ ಥೆರಪಿ. ಓಕೆ, ಅಂದ್ರೆ ಟೋಟಲ್ ಬಾಡಿ ಡಿಟಾಕ್ಸ್ ಮಾಡಕ್ಕೆ ಅದನ್ನ ಇದು ಮಾಡ್ತಾರೆ. ಹೌದು ಹೌದು. ಆಕ್ಚುಲಿ ಪಂಚಕರ್ಮ ಅನ್ನೋದು ವಮನ, ವಿರೇಚನ, ಬಸ್ತಿ, ರಕ್ತಮೋಕ್ಷಣ ಅಂತ 5 ಪ್ರೊಸೀಜರ್ಸ್ ಇದೆ ಇನ್ನು. ಸೊ ಅದು ಒಂದಾದ್ಮೇಲೆ ಒಂದು ಫಾಲೋ ಮಾಡಬೇಕು ಆಕ್ಚುಲಿ. ಕೆಲವೊಬ್ರಿಗೆ ಆಗಲ್ಲ, ಸೊ ದೇ ಕಮ್ ಫಾರ್ ಇಂಡಿವಿಜುವಲ್ ಥೆರಪಿ. ಸೊ ದಟ್ ಈಸ್ ಆಲ್ಸೋ ಆಕ್ಸೆಪ್ಟಬಲ್. ಓಕೆ, ಅಂದ್ರೆ ಇದರಿಂದ ಬೆನಿಫಿಟ್ಸ್ ಏನು ವಿರೇಚನ ಮಾಡಿಸ್ಕೊಂಡ್ರೆ? ಸೊ ವಿರೇಚನದಲ್ಲಿ ಏನಾಗುತ್ತೆ ಅಂದ್ರೆ ಡಿಟಾಕ್ಸ್ ಅಂತ ಏನ್ ಹೇಳ್ತಿರಲ್ಲ, ಸೊ ಇಡೀ ಬಾಡಿಯಲ್ಲಿರೋ ಮೈನ್ಯೂಟೆಸ್ಟ್ ಟಾಕ್ಸಿನ್ಸ್, ಆ ಟಾಕ್ಸಿನ್ಸ್ ಹೆಂಗ್ ಡೆವಲಪ್ ಆಗಿರುತ್ತೆ ಅಂದ್ರೆ ನೀವು ದಿನನಿತ್ಯ ಮಾಡೋ ಒಂದು ಆಕ್ಟಿವಿಟೀಸ್, ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಅದಕ್ಕೆ ಕಾರಣ ಆಗಿರುತ್ತೆ. ರೈಟ್ ಫ್ರಮ್ ಸ್ಲೀಪಿಂಗ್, ಈಟಿಂಗ್, ಗೆಟಿಂಗ್ ಅಪ್, ಗೋಯಿಂಗ್ ಟು ಟಾಯ್ಲೆಟ್ ಆರ್ ಎನಿಥಿಂಗ್, ಎವ್ರಿ ಮೂವ್ ಆಫ್ yours will be responsible for the accumulation of the toxins in your body. ಸೊ ಒಂದು ನೀವು ನಾರ್ಮಲ್ ಆಗಿ ಏನೋ ಇವತ್ತು ಆಕ್ಚುಲಿ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೇಳ್ಬೇಕು ಅಂತ ಹೇಳ್ತಾರೆ. ಸೊ ನಮ್ದೆಲ್ಲ ಈಗೆಲ್ಲ ನಾರ್ಮಲ್ ರೂಟೀನ್ ಹೆಂಗಪ್ಪ, ಒಂದು 6 ಗಂಟೆಗೆ ಎದ್ದೇಳೋದು, 6:30, 7 ಗಂಟೆ, ಕೆಲವೊಬ್ರು 10 ಗಂಟೆಗೂ ಎದ್ದೇಳ್ತಾರೆ, ಅದು ಬೇರೆ ವಿಷಯ. ಸೊ ದಟ್ ಆಲ್ಸೋ ಲೀಡ್ಸ್ ಟು ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ಸ್ ಇನ್ ಅವರ್ ಬಾಡಿ. ಸೊ ಅದನ್ನೆಲ್ಲ ಬಾಡಿಲಿ ಅಕ್ಯುಮುಲೇಟ್ ಆಗಿ ಏನಾಗುತ್ತೆ ಅಂದ್ರೆ ನಾವು ತಿನ್ನೋಂಥ ಆಹಾರ ಸರಿಯಾಗಿ ಅಬ್ಸರ್ವ್ ಆಗಲ್ಲ ಬಾಡಿಗೆ. ಸೊ ಅವಾಗ ಏನು ಮಾಡಬೇಕು, ಡಿಟಾಕ್ಸಿಫಿಕೇಶನ್ ಹೋಗಬೇಕು. ಸೊ ಆ ಟಾಕ್ಸಿನ್ಸ್ ಎಲ್ಲ ಬಾಡಿಯಿಂದ ಹೊರಗೆ ತರಬೇಕು. ಸೊ ಆ ಹೊರಗೆ ತರುವಂಥ ಪ್ರೊಸೀಜರ್ಸೇ ಈ ವಿರೇಚನ ಆಗ್ಲಿ, ವಮನ ಆಗ್ಲಿ, ಬೇರೆ ಬೇರೆ ಪಂಚಕರ್ಮ ಥೆರಪೀಸ್. ಸೊ ಇವಾಗ ನಾನು ಬಂದು ನಿಮಗೆ ವಿರೇಚನ ಮಾಡಿ ಅಂತ ತಕ್ಷಣ ಮಾಡ್ಬಿಡ್ತೀರಾ, ಅಂದ್ರೆ ಎಲ್ಲರೂ ಮಾಡಿಸ್ಕೋಬೋದಾ ಇನ್ ಜನರಲ್ ಆಗಿ? ಇಲ್ಲ ಇಲ್ಲ, ಎಲ್ಲಾರ್ಗು ಮಾಡಕ್ ಆಗಲ್ಲ. ಹೆಲ್ದಿ ಇಂಡಿವಿಜುವಲ್ ಮಾಡಿಸ್ಕೋಬಹುದು, ರೋಗಿ ಇರೋಂತನು ಮಾಡಿಸ್ಕೋಬಹುದು, ಬಟ್ ಎಲ್ಲಾರ್ಗೂ ಇಲ್ಲ. ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ಸ್ ಇದೆ, ಲೈಕ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಇತ್ತು ಕೆಲವೊಬ್ರಿಗೆ, ಅಂದ್ರೆ ಅವ್ರಿಗೆ ಮಾಡೋಂಗಿಲ್ಲ. ಹಾರ್ಟ್ ಇಂದ ವೀಕ್ ಇದಾರೆ ಅಂತ ಪೇಷಂಟ್ಸಿಗೆ ಮಾಡೋಂಗಿಲ್ಲ, ಚಿಕ್ಕ ಮಕ್ಳಿಗೆ ಮಾಡೋಂಗಿಲ್ಲ, ತುಂಬಾ ವಯಸ್ಸಾದವ್ರಿಗೆ ಮಾಡೋಂಗಿಲ್ಲ, ಮತ್ತೆ ಹೆದರ್ಕೊಳ್ಳೋರ್ಗೆ, ಡಿಪ್ರೆಷನ್ ಅಲ್ಲಿ ಇರೋರ್ಗೆ, ಅಥವಾ ಆ ತರದ್ದು ಏನಾದ್ರು ರೋಗ ಇತ್ತು ಅಂದ್ರೆ, ಕೆಲವೊಂದು ಮಾನಸಿಕ ರೋಗ, ಕೆಲವೊಂದು ಇನ್ಬಿಲ್ಟ್ ಓಲ್ಡ್ ಡಿಸೀಸ್ ಇತ್ತು ಅಂದ್ರೆ ಅಂತವ್ರಿಗೆ ಮಾಡೋಂಗಿಲ್ಲ. ಸೊ ಕಂಪಲ್ಸರಿ ಡಾಕ್ಟರ್ ಸಜೆಷನ್ ತಗೊಂಡೆ ಹೌದು. ಈಗ ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ, ಕೆಲವೊಂದು ತಾವೇ ಎಲ್ಲ ಇವಾಗ ಆಯುರ್ವೇದಿಕ್ ಮೆಡಿಸಿನ್ಸ್ ಸಿಗುತ್ತೆ ಮೆಡಿಕಲ್ ಶಾಪ್ ಅಲ್ಲಿ, ಹೋದ ತಕ್ಷಣ ವಿರೇಚನದ ಪುಡಿ ಹಂಗೆಲ್ಲ ಮಾಡಿಸ್ಕೊಳೋದಿಲ್ಲ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಯಾರು ಸ್ವಲ್ಪ ಗೊತ್ತಿರೋ ನಾಲೆಜ್ ಇಂದ ಉಪಯೋಗಿಸಿ ಪಂಚಕರ್ಮ ಥೆರಪೀಸ್ ನ ಮನೇಲಿ ಮಾಡ್ಕೊಳ್ಬೇಡಿ ಅನ್ನೋದು ನನ್ನ ಸಜೆಷನ್. ಬಿಕಾಸ್ ಅದರಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ಸ್ ಆಗೋದಿದೆ. ಎಲ್ರಿಗೂ ಜನರಿಗೆ ಇರೋಂತ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಆಯುರ್ವೇದ ಡಸಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಅಂತ. ಸೊ ವೆನ್ ಆಯುರ್ವೇದ ಮೆಡಿಸಿನ್ಸ್ ಆರ್ ಯೂಸ್ಡ್ ರಾಂಗ್ಲಿ, ದೆನ್ ಇಟ್ ಆಲ್ಸೋ ಹ್ಯಾಸ್ ಸಮ್ ಸೈಡ್ ಎಫೆಕ್ಟ್ಸ್. ಯಾಕಂದ್ರೆ ಶೀಸ್ ಅ ಡಾಕ್ಟರ್, ಮೈ ಕಸಿನ್ ಆಯ್ತಾ, ನನ್ನ ಸಿಸ್ಟರ್ ಹೇಳ್ಬೇಕು ಅಂತಂದ್ರೆ ಶೀಸ್ ಅ ಡಾಕ್ಟರ್. ಬಟ್ ನನ್ಗೆ ಆಕಿ ಸಜೆಸ್ಟ್ ಮಾಡಿದ್ರು ಕಂಪಲ್ಸರಿ ನೀನು ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಇದನ್ನ ಮಾಡಿಸ್ಕೊ ಅಂತ ಅವಳು ಸಜೆಸ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ಗೆ ಹೋಗಿ ಮಾಡಿಸ್ಕೊಂಡಿದ್ದಲ್ವಾ. ಸೊ ಓಕೆ, ಇದು ವಿರೇಚನ ಮಾಡಿಸ್ಕೊಂಡು ಹೇಗಿರ್ಬೇಕು ಅಂದ್ರೆ ಎಷ್ಟು ದಿನ ಬೇಕು, ಎಷ್ಟು ದಿನ ಪ್ರೊಸೀಜರ್ ಇದು? ಸೊ ವಿರೇಚನ ಬೇಸಿಕಲಿ ನೀವು ಒಂದು 15 days ಮಿನಿಮಮ್ ತೆಗೆದಿಟ್ಕೊಳ್ಬೇಕು. ಸೊ ನಾವು ಸ್ನೇಹಪಾನ ಅಂತ ಫಸ್ಟಿಗೆ ಮಾಡಿಸೋದು. ಬಿಫೋರ್ ಟು ಸ್ನೇಹಪಾನ
ಯು ಹ್ಯಾವ್ ಟು ಚೆಕ್ ದ ಡೈಜೆಷನ್ ಕೆಪಾಸಿಟಿ ಆಫ್ ದ ಪರ್ಸನ್. ಅಂದ್ರೆ ಅವ್ರ ಅಗ್ನಿ ಅಂತ ನಾವು ಹೇಳ್ತೀವಿ. ಅಗ್ನಿ ಏನಾದ್ರು ಚೆನ್ನಾಗಿತ್ತು, ತಿಂದಿರೋದೆಲ್ಲ ಜೀರ್ಣ ಆಗ್ತಿದೆ, ಕೆಲವೊಬ್ರಿಗೆ ಹೇಳ್ತಾರೆ ಕಲ್ ತಿಂದ್ರು ಜೀರ್ಣಿಸ್ಕೊಳ್ತಾರೆ ಅಂತ. ಸೊ ಆ ತರ ಕೆಪಾಸಿಟಿ ಇತ್ತು ಅಂದ್ರೆ ವಿ ಕ್ಯಾನ್ ಇಮಿಡಿಯೇಟ್ಲಿ ಗೋ ಫಾರ್ ಲೈಕ್ ಸ್ನೇಹಪಾನ. ಹಂಗಿಲ್ಲ, ಸ್ವಲ್ಪ ಮಂದಾಗ್ನಿ ಇತ್ತು, ಡಿಲೇ ಡೈಜೆಷನ್ ಇದೆ, ಅವ್ರಿಗೆ ತಿಂದಿದ್ದು ಬೇಗ ಜೀರ್ಣ ಆಗಲ್ಲ, ಇಂಡೈಜೆಷನ್ ಇಶ್ಯೂಸ್ ಎಲ್ಲ ಬರುತ್ತೆ ಅಂದ್ರೆ ಒಂದು 3 to 5 days ಫಸ್ಟ್ ದೀಪಕ ಪಾಚಕ ಅಂತ ಕೊಡ್ತೀವಿ. ಸೊ ಟು ಅಕ್ಯುಮುಲೇಟ್ ದಟ್ ಇನ್ಕ್ರೀಸ್ ದಟ್ ಅಗ್ನಿ ಇನ್ಸೈಡ್ ದ ಪೇಷಂಟ್ whoever is going to take the therapy. ಸೊ ಒಂದು 3 to 5 days ದೀಪಕ ಪಾಚಕ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಅದಾದ್ಮೇಲೆ ಚೆಕ್ ಮಾಡ್ತೀವಿ ವೆದರ್ ಪೇಷಂಟ್ಸ್ ಡೈಜೆಷನ್ ಕೆಪಾಸಿಟಿ ಹ್ಯಾಸ್ ಇಂಪ್ರೂವ್ಡ್ ಆರ್ ನಾಟ್ ಅಂತ. ಚೆಕ್ ಮಾಡಿದ್ಮೇಲೆ ವಿ ಗೋ ಫಾರ್ ಸ್ನೇಹನ ಅಂತಂದ್ರೆ ಓಲೇಷನ್ ಥೆರಪಿ. ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ ಮೆಡಿಕೇಶನ್ ಇರುವಂತ ಒಂದು ಘೃತ, ಮೆಡಿಕೇಟೆಡ್ ಘೀ ಆರ್ ಆಯಿಲ್ ಇಸ್ ಗಿವನ್ ಫಾರ್ ಸ್ನೇಹಪಾನ. ಅವ್ರು ಅದನ್ನ ಕುಡಿಬೇಕು. ಸ್ನೇಹ ಇನ್ನೊಂದು ಜಸ್ಟ್ ನಾರ್ಮಲ್ ಮನೇಲಿ ಸಿಗುತ್ತಲ್ಲ ಅದು ಘೀ, ಆ ತರದಲ್ವಾ ಇದು? ಇಲ್ಲ ಇಲ್ಲ, ಮೆಡಿಕೇಟೆಡ್ ಘೀ ಬೇಸ್ ಅದೇ ಇರುತ್ತೆ, ಬಟ್ ಅದಕ್ಕೆ ಮೆಡಿಸಿನ್ ಆಡ್ ಮಾಡಿರ್ತೀವಿ. ಬಿಕಾಸ್ ಈ ಸ್ನೇಹನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಏನೇನ್ ಟಾಕ್ಸಿನ್ಸ್ ಇರುತ್ತಲ್ಲ ಅದು ಅಲ್ಲೇನೆ ಕಳ್ಸ್ಕೊಂಡ್ ಬೀಳ್ಬೇಕು ಆ ಜಾಗದಲ್ಲಿ. ಅಂದ್ರೆ ವಾಲ್ಸ್ಗೆಲ್ಲ ಅಟ್ಯಾಚ್ ಆಗಿರುವಂತದ್ದು ಕೆಳಗಡೆ ಫ್ರೀ ಆಗ್ಬೇಕು, ಕೆಳಗಡೆ ಬರ್ಬೇಕು ಅಂತ. ಸೊ ಇದು ಸ್ನೇಹನ ಮಾಡಿಸ್ತೀವಿ. ದಟ್ ರೇಂಜಸ್ ಫ್ರಮ್ 3 to 7 days ಡಿಪೆಂಡಿಂಗ್ ಅಗೇನ್ ಅಪಾನ್ ದ ಪ್ರಕೃತಿ ಆಫ್ ದ ಪೇಷಂಟ್, ಕಂಪ್ಲೀಟ್ಲಿ ಪ್ರಕೃತಿ ಆಫ್ ದ ಪೇಷಂಟ್. ಸೊ ಅದೊಂದು ಯೂನಿಕ್ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಹೇಳಿರೋದು. ಈಗ ಪರ್ಸನ್ ಏನಾದ್ರು ಕಫದ ಪ್ರಕೃತಿ ಇತ್ತು ಅಂತಂದ್ರೆ ಅವರಿಗೆ 3 days ಸ್ನೇಹಪಾನ ಸಾಕಾಗುತ್ತೆ ಟು ಗೆಟ್ ಸಮ್ಯಕ್ ಸ್ನಿಗ್ಧ ಲಕ್ಷಣ. ಕೆಲವೊಬ್ಬರಿಗೆ ಪಿತ್ತ ಪ್ರಕೃತಿ ಇತ್ತು ಅಂದ್ರೆ 5 days ಕೊಡ್ತೀವಿ. ವಾತ ಇತ್ತು ಅಂದ್ರೆ 7 days ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಲ್ಲಿ ವಾತ ಅಂತಂದ್ರೆ ಕಂಪ್ಲೀಟ್ಲಿ ದಟ್ ಪರ್ಸನ್ ವಿಲ್ ಬಿ ಲೈಕ್ ಮೇಜರ್ಲಿ ವಿಲ್ ಬಿ ಡ್ರೈ, ಕಂಪ್ಲೀಟ್ಲಿ ಅಲ್ಲ ಮೇಜರ್ಲಿ ವಿಲ್ ಬಿ ಡ್ರೈ. ಸೊ ಅವ್ರಿಗೆ ಸಮ್ಯಕ್ ಸ್ನಿಗ್ಧ ಲಕ್ಷಣ ಬರೋವರೆಗೂ ನಾವು ಸ್ನೇಹನ ಮಾಡಿಸ್ತೀವಿ. ಸ್ನೇಹನ ಮಾಡಿಸಿದ ತಕ್ಷಣ ವಿ ಟೆಲ್ ದ ಪೇಷಂಟ್ಸ್ ಟು ನಾಟ್ ಟು ಗೋ ಎನಿವೇರ್. ಅಂದ್ರೆ ಅವ್ರ ಗಾಳಿಗೆಲ್ಲೂ ಎಕ್ಸ್ಪೋಸ್ ಆಗ್ಲೇಬಾರ್ದು ಅಂಡ್ ಕಿವಿಲ್ ಹತ್ತಿ ಇಟ್ಕೋಬೇಕು. ಅದಕ್ಕೋಸ್ಕರ ನೋಡ್ಬೋದು ಕಿವಿಯಲ್ಲಿ ಹತ್ತಿ ಸ್ವೆಟರ್ ಎಲ್ಲ ಹಾಕೊಂಡು ಕೂತ್ಕೊಂಡಿದೆ. ಬೆಚ್ಚಗಿರ್ಬೇಕು, ನಿವಾತ ಪ್ರದೇಶದಲ್ಲಿ ಇರ್ಬೇಕು, ಅಂದ್ರೆ ಗಾಳಿನೇ ಬರಬಾರ್ದು ಅಂತ ಪ್ರದೇಶದಲ್ಲಿ ಇರ್ಬೇಕು. until that procedure is done, until the person feels sweaty, oily ತರ ಸ್ಟಿಕ್ಕಿ ತರ ಫೀಲ್ ಆಗ್ಬೇಕು ಪರ್ಸನ್ಗೆ. ಅವಾಗ ನಾವು ಹೇಳ್ತೀವಿ ಸಮ್ಯಕ್ ಸ್ನಿಗ್ಧ ಲಕ್ಷಣ ಬಂದಿದೆ ಪೇಷಂಟ್ಗೆ ಅಂತ. ಸೊ ಅಲ್ಲಿವರೆಗೂ ಸ್ನೇಹನ ಮಾಡಿಸ್ತೀವಿ. ಸ್ನೇಹನ ಆಗಿದ್ದು ನೆಕ್ಸ್ಟ್ 3 days ಫಾರ್ ವಿರೇಚನ ವಿ ಕಾಲ್ ಇಟ್ ಆಸ್ ವಿಶ್ರಮ ಕಾಲ. ವಿಶ್ರಮ ಕಾಲದಲ್ಲಿ ಏನಿರುತ್ತೆ ಫುಲ್ ಬಾಡಿ ಆಯಿಲ್ ಮಸಾಜ್ ವಿತ್ ಸ್ಟೀಮ್. ಸೊ ಅವಾಗ ಆ ಮಸಾಜ್ ನ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಫಸ್ಟ್ ತಲೆಗೆ ಎಣ್ಣೆ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಫುಲ್ ಬಾಡಿ ಮಸಾಜ್ ಮಾಡಿದಾಗ ಏನಾಗುತ್ತೆ, ಟಾಕ್ಸಿನ್ಸ್ ಏನೇನು ಆ ಪ್ಲೇಸ್ ಅಲ್ಲಿ ರಿಲೀಸ್ ಆಗಿರುತ್ತಲ್ಲ ಅದೆಲ್ಲ ಬಂದು ಹೊಟ್ಟೆಗೆ ಅಕ್ಯುಮುಲೇಟ್ ಆಗುತ್ತೆ. ಸೊ ಇಟ್ ಈಸ್ ಡನ್ ಫಾರ್ ದಟ್ ರೀಸನ್. ಎಲ್ಲೇ ಇದ್ರು ಅದು ಬಂದು ಹೊಟ್ಟೆಗೆ ಬರ್ಲಿ ಅನ್ನೋ ರೀಸನ್ಗೆ ಅಭ್ಯಂಗ ಮಾಡ್ತಾರೆ, ಸರ್ವಾಂಗ ಅಭ್ಯಂಗ. ಸೊ ದಟ್ ಆಲ್ಸೋ ಹ್ಯಾಸ್ ಸರ್ಟನ್ ಕೈಂಡ್ ಆಫ್ ಸ್ಟ್ರೋಕ್ಸ್ ದಟ್ ಈಸ್ ಡನ್ ಇನ್ ಅ ಪರ್ಟಿಕ್ಯುಲರ್ ವೇ. ಸೊ ದಿಸ್ ಇಸ್ ದ ರೀಸನ್ ವೈ ವಿ ಟೆಲ್ ಪೇಷಂಟ್ಸ್ ಟು ಅಂಡರ್ಗೋ ಪಂಚಕರ್ಮ ಥೆರಪೀಸ್ ಅಂಡರ್ ದಿ ಗೈಡೆನ್ಸ್ ಆಫ್ ಅ ಡಾಕ್ಟರ್. ಸೊ ಇಲ್ಲಾಂದ್ರೆ ಮಸಾಜ್ ಅಂದ್ರೆ ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ, ಸ್ಪಾಗ್ ಹೋಗಿ ಮಸಾಜ್ ಮಾಡಿಸ್ಕೊಳ್ಳೋದು ಅದು ಇದೆಲ್ಲ. ಸೊ ಆ ರೀತಿ ಅಲ್ಲ, ಅದಕ್ಕೂ ಕೆಲವೊಂದು ನಿಯಮಗಳಿರುತ್ತೆ. ಸೊ ಅದನ್ನು ಪಾಲಿಸ್ಕೊಂಡು ಅಭ್ಯಂಗ ಆಗುತ್ತೆ 3 days ವಿಶ್ರಮ ಕಾಲದಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮೇನ್ ಆಗಿ ವಿರೇಚನ ಕೊಡುವಂಥದ್ದು. ಅಲ್ಲಿ ಒಂದು ನಾವು ಲೇಹ್ಯ ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೂ ಕೆಲವೊಂದು ಲೇಹ್ಯಸ್ ಅಂತ ಇರುತ್ತೆ, ಡಿಫ್ರೆಂಟ್ ಲೇಹ್ಯಸ್ ಕೊಡ್ತೀವಿ. ಅದಕ್ಕಂತಾನೆ ವಿರೇಚನಕ್ಕೆ ಅಂತಾನೆ ಬರ್ದಿಟ್ಟಿರೋ ಕೆಲವೊಂದು ದ್ರವ್ಯಾಸ್ ಇದಾವೆ. ನಮ್ಮ ಆಚಾರ್ಯರು ಹೇಳಿದ್ದಾರೆ ವಿರೇಚನಕ್ಕೆ ಈ ದ್ರವ್ಯಾಸ್ನ ಯೂಸ್ ಮಾಡಬೇಕು ಅಂತ. ಸೊ ಅದನ್ನ ಯೂಸ್ ಮಾಡ್ಕೊಂಡಿರೋಂಥ ಲೇಹ್ಯ ಇರುತ್ತೆ, ಅದನ್ನ ಕೊಡ್ತೀವಿ ಪೇಷಂಟ್ಗೆ. ಅವ್ರವ್ರ ಕೆಪಾಸಿಟಿ ಪ್ರಕಾರ ಇಷ್ಟಿಷ್ಟು ಗ್ರಾಮ್ ಕೊಡಬೇಕು ಅಂತ ಇರುತ್ತೆ. ಆ ಪೇಷಂಟ್ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಕೆಪಾಸಿಟಿ ಕೊಡ್ತೀವಿ. ಸೊ ದಟ್ ಯಾವಾಗ ಕೊಡಬೇಕು ಅಂದ್ರೆ ಇನ್ನು ಥೆರಪಿ ಏನು ಕೊಡ್ತಿದ್ದೀವಿ ಅಲ್ಲ, ಅದು ಮೇನ್ ಏನು ರೀಸನಿಗೆ ಕೊಡ್ತಿದ್ದೀವಿ ಅಂತ ರೀಸನ್. ಈ ವಿರೇಚನ ಕೊಡೋದು ಮೇನ್ಲಿ ಆ ಪರ್ಸನ್ ಅಲ್ಲಿ ಪಿತ್ತ ದೋಷ ವಿಕೃತಿ ಆಗಿರುತ್ತೆ. ಸೊ ಅದನ್ನ ಕರೆಕ್ಟ್ ಮಾಡೋಕೆ, ಪಿತ್ತ ವಿಕೃತಿನ ಕರೆಕ್ಟ್ ಮಾಡೋದಕ್ಕೆ ನಾವು ವಿರೇಚನ ಕೊಡ್ತಿದೀವಿ. ಸೊ ಆ ಪಿತ್ತ ಯಾವಾಗ ಕಾಲದಲ್ಲಿ ಇರುತ್ತೆ, ಜನರಲಿ ಒಂದು 9 to 12 PM ವರ್ಗೂ ಪಿತ್ತ ಕಾಲ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ತಿನ್ನಿಸ್ಬಿಟ್ಟು ಅದು ಪರ್ಗೇಷನ್ ಇಂಡ್ಯೂಸ್ ಮಾಡುತ್ತೆ. ಅದು ತಿಂದ ತಕ್ಷಣ ಲೈಕ್ ವಿದಿನ್ 1/2 hour to 1 hour ಪರ್ಗೇಷನ್ ಸ್ಟಾರ್ಟ್ ಆಗುತ್ತೆ, ಮೋಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೂಸ್ ಮೋಷನ್ಸ್ ಆಗುತ್ತೆ. ದಟ್ ಅಗೇನ್ ಡಿಪೆಂಡ್ಸ್ ಆನ್ ಪೇಷಂಟ್ಸ್ ಕೆಪಾಸಿಟಿ. ಕೆಲವೊಬ್ಬರಿಗೆ 15 ಸತಿ ಆಗುತ್ತೆ, ಕೆಲವೊಬ್ರಿಗೆ 20 ಸತಿ ಆಗುತ್ತೆ, ಕೆಲವೊಬ್ರಿಗೆ 30 ಸತಿನೂ ಆಗಿರೋದಿದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಕಂಪ್ಲೀಟ್ಲಿ. ಅದೆಲ್ಲ ಆದಾಗ ಕಂಪ್ಲೀಟ್ಲಿ ವಿರೇಚನ ಕಂಪ್ಲೀಟ್ ಆಯಿತು, ಥೆರಪಿ ಕಂಪ್ಲೀಟ್ ಆಯಿತು. ಬಟ್ ಪೋಸ್ಟ್ ವಿರೇಚನೂ ಕೆಲವೊಂದು ಇದು ಇರುತ್ತೆ,
ಏನು ಫಾಲೋ ಮಾಡಬೇಕು, ಕೆಲವೊಂದು ಸಂಸರ್ಜನ ಕ್ರಮ ಅಂತ ಕರಿತೀವಿ. ಅಂದರೆ ಇಮಿಡಿಯೇಟಾಗಿ ನೀವು ನಾರ್ಮಲ್ ಫುಡ್ ತಗೊಳಂಗಿಲ್ಲ. ಇವನ್ ಥ್ರೂ ಔಟ್ ದ ವಿರೇಚನ ಪ್ರೊಸೆಸ್ ನಾವು ಅವ್ರಿಗೆ ಹೇಳಿರ್ತೀವಿ ಏನು ನಾರ್ಮಲ್ ಫುಡ್ ತಗೊಳಂಗಿಲ್ಲ. ಕುಡ್ದಿರೋವಂಥ ತುಪ್ಪ ಡೈಜೆಸ್ಟ್ ಆದರೆ ಮಾತ್ರ ನೀವು ತೆಳುವಾಗಿರೋ ಗಂಜಿ ಅಥವಾ ಮೆತ್ತಗಿರೋ ಅನ್ನ, ರಸಮ್, ಅಗೇನ್ ಖಾರದ ಪುಡಿ, ಮೆಣಸಿನ್ಕಾಯಿ ಅದೇನೋ ಉಪಯೋಗಿಸಂಗಿಲ್ಲ. ಸ್ಟ್ರಿಕ್ಟ್ಲಿ ಒಂದು ಸ್ವಲ್ಪ ಉಪ್ಪು ಅಥವಾ ಪೆಪ್ಪರ್ ಪೌಡರ್ ಹಾಕೊಂಡು ತಿನ್ಬೋದು ಅಂತ. ಸೊ ಈವನ್ ದಟ್ ಕಂಟಿನ್ಯೂಸ್ ಆಫ್ಟರ್ ದ ವಿರೇಚನ ಆಲ್ಸೋ. ತೆಳು ಗಂಜಿಯಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಡೇ, ಸೆಕೆಂಡ್ ಡೇ ಒಂದು ಸ್ವಲ್ಪ ದಪ್ಪನ ಗಂಜಿ, ಥರ್ಡ್ ಡೇ ಸ್ವಲ್ಪ ರೈಸ್, ಬೇಳೆ ಕಟ್ಟಿನ ಸಾರು ಮತ್ತು ರೈಸ್ ತೊಗೊಳ್ಬೋದು. ಅದ್ರ ನೆಕ್ಸ್ಟ್ ರೈಸ್ ರಸಮ್ ತೊಗೊಂಡು 5 days ತನಕ ಸಂಸರ್ಜನ ಕ್ರಮ ಫಾಲೋ ಮಾಡ್ತೀವಿ. ಅದರಲ್ಲೂ ತುಪ್ಪ ಹಾಕಿರೋದು, ತುಪ್ಪ ಹಾಕದೇ ಇರೋದು ಎಲ್ಲನೂ ಕ್ರಮ ಇರುತ್ತೆ. ಆ ಕ್ರಮ ಹೇಳಿಬಿಟ್ಟು ಫಾಲೋ ಮಾಡಿಸ್ತೀವಿ. ಸೊ ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ವಿರೇಚನ ಥೆರಪಿ ಕಂಪ್ಲೀಟ್ ಆಗಿದೆ ಅಂತ. ಸೊ ಇಟ್ ಮೇ ರೇಂಜ್ ಫ್ರಮ್ 10 to 20 days ಬೇಸ್ಡ್ ಆನ್ ದ ಪ್ರಕೃತಿ ಆಫ್ ದ ಪರ್ಸನ್. ಓಕೆ, ಇದೆಲ್ಲ ಮಾಡಿಸ್ಕೊಂಡು ಬೆನಿಫಿಟ್ಸ್ ಏನು ಅಂದರೆ ಸೊ ಫೈನಲ್ ರಿಸಲ್ಟ್ಸ್? ರಿಸಲ್ಟ್ಸ್ ಏನು ಅಂದರೆ ಲೈಕ್ ಆಬ್ವಿಯಸ್ಲಿ ಪರ್ಸನ್ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗಿದೆ, ಬಾಡಿಯಿಂದ ಹೊರಗೆ ಬಂದಿದೆ ಅಂದಮೇಲೆ ಪರ್ಸನ್ ವಿಲ್ ಗ್ಲೋ ಅಪ್. ಅದು ಇನ್ಸೈಡಿಂದ ಗ್ಲೋ ಬಂದೇ ಬರುತ್ತೆ. ಆ್ಯಂಡ್ ಪರ್ಸನ್ ವಿಲ್ ಫೀಲ್ ಲೈಟ್ ಆ್ಯಂಡ್ ಹಿ ವಿಲ್ ಬಿ ವೆರಿ ಆಕ್ಟಿವ್ ಇನ್ ಡೂಯಿಂಗ್ ಆಲ್ ದ ಆಕ್ಟಿವಿಟೀಸ್. ಸೊ ವೇಟ್ ಏನಾದರೂ ಕಡಿಮೆ, ವೇಟ್ ರೆಡ್ಯೂಸ್ ಆಗುತ್ತೆ? ಆಬ್ವಿಯಸ್ಲಿ ಆಗುತ್ತೆ. ಬಿಕಾಸ್ ಎಷ್ಟು ಅಂದರೆ ಇವಾಗ ಇಷ್ಟು ದಿನ ಪ್ರೊಸೀಜರಲ್ಲಿ ಎಷ್ಟು ಕಡಿಮೆ ಆಗ್ಬೋದು? ಹಂಗೆ ಪರ್ಟಿಕ್ಯುಲರ್ ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ಬರಿಗೆ ಒಂದು 2-3 kgs ಆದ್ರೇನೆ ತುಂಬಾ ಹೆಚ್ಚು, ಕೆಲವೊಬ್ರಿಗೆ 1 kgs ಆದ್ರೇನೆ ಹೆಚ್ಚು, ಕೆಲವೊಬ್ಬರಿಗೆ 7 to 10 kgs ಆಗುತ್ತೆ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೌ ಹಿ ಫಾಲೋಸ್ ಇಟ್ ಅಷ್ಟೇ. ಸೊ ಗೊತ್ತಾಯ್ತಲ್ಲ, ಇಷ್ಟೊಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಥ್ಯಾಂಕ್ ಯು. ಸೊ ನಾನು ನೆಕ್ಸ್ಟ್ ನಿಮಗೆ ಇವಾಗ ಸ್ನೇಹಪಾನ ಮುಗೀತು, ನಂದು ನೆಕ್ಸ್ಟ್ 3 days ಮಸಾಜ್ ಇದೆ, ಅದಾದಮೇಲೆ ವಿರೇಚನ ಇದೆ. ಸೊ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಹೇಗಿರುತ್ತೆ ನನ್ನದು ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಪ್ರೊಸೀಜರ್ ಬಂದು 3 days ಫುಲ್ ಬಾಡಿ ಮಸಾಜ್ ಪ್ಲಸ್ ಸ್ಟೀಮ್ ಇರುತ್ತೆ. ಸೊ ಅದು ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ಇವಾಗ. ಸೊ ಇವತ್ತು ವಿರೇಚನ ಇರೋದು, ಬಂದು ಅಡ್ಮಿಟ್ ಆಗಿದ್ದೀವಿ. ಬೆಳಗ್ಗೆ ಫಸ್ಟು ಬಂದ ತಕ್ಷಣ ಮಸಾಜ್ ಇತ್ತು, ಅದಾದಮೇಲೆ ಒಂದು ಲೇಹ ಕೊಟ್ಟರು ತಿನ್ನೋಕ್ಕೆ, 8:30 ಆ ಥರ ಕೊಟ್ಟರು. ಸೊ ತಿಂದ ಮೇಲೆ ಬಂದು ಇವಾಗ ರೂಮಿಗೆ ಬಂದು ಅಡ್ಮಿಟ್ ಆಗಿದ್ದೀವಿ. ಸೊ ಇವಾಗ ಏನೋ ಮೋಷನ್ ಸ್ಟಾರ್ಟ್ ಆಗುತ್ತಂತೆ. ಸೊ ಎಷ್ಟು ಸಲ ಆಗುತ್ತೆ ಏನು ಅಂತ ನಿಮಗೆಲ್ಲ ಆಮೇಲೆ ಅಪ್ಡೇಟ್ಸ್ ಕೊಡ್ತೀನಿ. ಹಾಗೆ ನಿಮಗೆ ಹೇಳಿಲ್ಲಲ್ಲ ನಾನು ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇದು ಮಾಡ್ಕೊತಿದ್ದೀನಿ ಅಂತ. ಇದು ಕಾಳಭೈರೇಶ್ವರ ಆಯುರ್ವೇದಿಕ್ ಹಾಸ್ಪಿಟಲ್, ಅಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊತಾ ಇರೋದು. ಸೊ ಇವತ್ತಿಗೆ ವಿರೇಚನ ಟ್ರೀಟ್ಮೆಂಟ್ ಮುಗೀತು. ನನಗೆ ಅರೌಂಡ್ 24 times ಮೋಷನ್ ಆಯಿತು. ಸೊ 15 times ಮೇಲೆ ಆದರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಸೊ ನನಗೆ ಅರೌಂಡ್ 24 times ಆಯಿತು ಮೋಷನು. ಸೊ ಇನ್ನೊಂದು ಅವರಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಂತೆ. ಸೊ ನನ್ನ ಇಲ್ಲಿ ಕೂಡಿಸಿ ಪೇಷಂಟ್ ಬೆಡ್ ಮೇಲೆ ನೋಡ್ಬೋದು, ಅವರಿಬ್ಬರು ಮಲ್ಕೊಂಡಿದ್ದಾರೆ. ಏನು ಸುಮ್ಮನೆ ಕುಂತ್ಕೊಂಡಿದ್ಯಾ? ನನ್ನ ಇಲ್ಲಿ ಕೂಡಿಸಿದ್ದಾರೆ. ಚಿನಿ ಏನಂತೀವಿ, ನನಗೆ 24 times ಆಗಿದ್ದು ಒಳ್ಳೇದಾ? ಇಟ್ಸ್ ಗುಡ್ಡಾ? ಅಂದರೆ ನಾನೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತನಾ? ಅಂದರೆ ಸ್ನೇಹಪಾನ ಅವೆಲ್ಲ ಫಾಲೋ ಮಾಡಿದ್ದೀನಿ ಅಂತನಾ? ಫಾಲೋ ಮಾಡಿದ್ದೊಂದು ಆ್ಯಂಡ್ ಫುಲ್ ಎಲ್ಲ ಟಾಕ್ಸಿನ್ಸ್ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿ ಹೋಟೆಲ್ ಕರೆಕ್ಟಾಗಿ ಹೊರಗೆ ಬಂದಿದೆ. ಸೊ ಅವ್ರು ಹೆಂಗೆ ಮಲಗಿದ್ದಾರೆ ನೋಡಿ. ಹಾಯ್ ಅಮ್ಮ. ಓಯ್. ಸೊ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಡಯಟ್ ಚಾರ್ಟ್ ಕೊಡ್ತಾರಂತೆ. ಇನ್ನೂ 1 ವಾರ ಸ್ವಲ್ಪ ಲಿಕ್ವಿಡೇ ಅಂದರೆ ಗಂಜಿ ಆ ಥರ ತೊಗೋಬೇಕು, ಇನ್ನೂ 1 week. ಸೊ ಸಡನ್ನಾಗಿ ನಾನು ಏನು ಬೇಕಾದರೂ ತಿನ್ನೋಕ್ಕಾಗೋದಿಲ್ಲ. ಸೊ ಇಷ್ಟ ಆಗಿತ್ತು ವಿರೇಚನ ಟ್ರೀಟ್ಮೆಂಟ್ ಪ್ರೋಸೆಸ್. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.